ನಮಸ್ಕಾರ ಸ್ನೇಹಿತರೆ, ನೀವು ರೈತರ ಅಥವಾ ಬಿಸ್ನೆಸ್ ಹುಡುಕ್ತಿದ್ದೀರಾ? ಕಡಿಮೆ ಜಮೀನು, ಕಡಿಮೆ ಬಂಡವಾಳ, ಆದರೆ ತಿಂಗಳಿಗೆ ಲಕ್ಷ ರೂಪಾಯಿ ಲಾಭ ಬೇಕಾ? ಅಂದ್ರೆ ಇವತ್ತಿನ ವಿಡಿಯೋ ನಿಮ್ಮ ಜೀವನ ಬದಲಾಯಿಸಬಹುದು. ಇವತ್ತು ನಾವು ತಿಳಿಯಲಿರುವುದು ರೇಷ್ಮೆ ಕೃಷಿ, ಅಂದ್ರೆ ರೇಷ್ಮೆ ಬಿಸ್ನೆಸ್. ಹೌದು ಸ್ನೇಹಿತರೆ, ಒಮ್ಮೆ ಶುರು ಮಾಡಿದ್ರೆ ಸರ್ಕಾರ ಸಹಾಯ ಪ್ಲಸ್ ಗ್ಯಾರಂಟಿ ಮಾರ್ಕೆಟ್. ಈ ವಿಡಿಯೋ ಕೊನೆವರೆಗೂ ನೋಡಿ. ರೇಷ್ಮೆ ಕೃಷಿ ಅಂದ್ರೇನು? ರೇಷ್ಮೆ ಅಂದ್ರೆ ಹುಳು, ಕೋಶ, ನೂಲು, ಬಟ್ಟೆ. ಭಾರತದಲ್ಲಿ ಕರ್ನಾಟಕ = ರೇಷ್ಮೆ ರಾಜಧಾನಿ. ರೈತರು ಬೆಳೆಸೋದು ರೇಷ್ಮೆ ಹುಳು, ಅದರಿಂದ ಸಿಗೋದು ಕೋಶ ಅಂದ್ರೆ ಕಕೂನ್. ಕೋಶಕ್ಕೆ ಮಾರುಕಟ್ಟೆಯಲ್ಲಿ ಭಾರೀ ಡಿಮ್ಯಾಂಡ್. ಅತ್ಯಂತ ಮುಖ್ಯ ವಿಷಯ, ಬೆಲೆ ಸರ್ಕಾರವೇ ನಿಗದಿ ಮಾಡ್ತದೆ. ರೇಷ್ಮೆ ಕೃಷಿಗೆ ಬೇಕಾದ ಜಮೀನು ಮತ್ತೆ ಪರಿಸ್ಥಿತಿ. 1 ಎಕರೆ ಜಮೀನಿದ್ದರೂ ಸಾಕು. ನೀರಾವರಿ ಇದ್ರೆ ಉತ್ತಮ. ಉಷ್ಣಾಂಶ 24 ರಿಂದ 28 ಡಿಗ್ರಿ ಸೆಲ್ಸಿಯಸ್. ಸ್ವಚ್ಛ ಪರಿಸರ ಬಹಳ ಮುಖ್ಯ. ಹಳ್ಳಿಯಲ್ಲಿ ಮನೆಯ ಪಕ್ಕದಲ್ಲೇ ಕೂಡ ಮಾಡಬಹುದು. ಮುಖ್ಯ ಬೆಳೆ ತೂತಿ ಅಂದ್ರೆ ಮಲ್ಬೆರಿ. ರೇಷ್ಮೆ ಹುಳುಗಳಿಗೆ ಒಂದೇ ಆಹಾರ ತೂತಿ ಎಲೆ. V1 S36 ತೂತಿ ಜಾತಿ ಉತ್ತಮ. 3 ರಿಂದ 4 ತಿಂಗಳಲ್ಲಿ ಮೊದಲ ಕೊಯ್ಲು. ವರ್ಷಕ್ಕೆ 5 ರಿಂದ 6 ಬಾರಿ ಎಲೆ ಕಟಾವು. 1 ಎಕರೆ ತೂತಿ 8 ರಿಂದ 10 ಬ್ಯಾಚ್ ಹುಳು ಸಾಕಾಣಿಕೆ ಸಾಧ್ಯ. ರೇಷ್ಮೆ ಹುಳು ಸಾಕಾಣಿಕೆ ಪ್ರಕ್ರಿಯೆ ಹಂತ ಹಂತವಾಗಿ: 1. ಹುಳು ಮೊಟ್ಟೆ ಖರೀದಿ. 2. ಸ್ವಚ್ಛ ಕೊಠಡಿಯಲ್ಲಿ ಸಾಕಾಣಿಕೆ. 3. ದಿನಕ್ಕೆ 4 ಬಾರಿ ತೂತಿ ಎಲೆ ಆಹಾರ. 4. 25 ರಿಂದ 28 ದಿನಗಳಲ್ಲಿ ಹುಳು ದೊಡ್ಡದು. 5. ಕೋಶ ಕಟ್ಟಲು ಶುರು. ಸ್ವಚ್ಛತೆ ಇಲ್ಲ ಅಂದ್ರೆ ಲಾಸ್ ಗ್ಯಾರಂಟಿ. ಖರ್ಚು ಮತ್ತೆ ಲಾಭ ಅಂದ್ರೆ ಪ್ರಾಫಿಟ್ ಕ್ಯಾಲ್ಕುಲೇಷನ್. 1 ಬ್ಯಾಚ್ ಖರ್ಚು = 8,000 ದಿಂದ 10,000 ರೂಪಾಯಿ. ಕೋಶ ಉತ್ಪಾದನೆ = 70 ರಿಂದ 80 ಕೆಜಿ. ಮಾರುಕಟ್ಟೆ ಬೆಲೆ = 400 ರಿಂದ 600 ರೂಪಾಯಿ ಪ್ರತಿ ಕೆಜಿ. 1 ಬ್ಯಾಚ್ ಆದಾಯ = 30,000 ದಿಂದ 40,000 ರೂಪಾಯಿ. ತಿಂಗಳಿಗೆ 2 ಬ್ಯಾಚ್ = 60,000 ಪ್ಲಸ್ ಲಾಭ. ಸರ್ಕಾರ ಸಹಾಯ ಆ್ಯಂಡ್ ಸಬ್ಸಿಡಿ. ಸರ್ಕಾರ ನೀಡೋದು ಉಚಿತ ತರಬೇತಿ, ತೂತಿ ಸಸಿ ಸಹಾಯ, ಹುಳು ಮೊಟ್ಟೆ ಸಬ್ಸಿಡಿ, ಶೆಡ್ ನಿರ್ಮಾಣ ಸಹಾಯ. ಹತ್ತಿರದ ಅಗ್ರಿಕಲ್ಚರ್ ಆಫೀಸ್ ಸಂಪರ್ಕಿಸಿ. ಕಾಮನ್ ಮಿಸ್ಟೇಕ್ಸ್ ಅಂದ್ರೆ ತಪ್ಪುಗಳು: ಸ್ವಚ್ಛತೆ ಕಡೆಗಣಿಸುವುದು, ಹಳೆಯ ಎಲೆ ಆಹಾರ, ತಾಪಮಾನ ನಿಯಂತ್ರಣ ಇಲ್ಲ, ತರಬೇತಿ ಇಲ್ಲದೆ ಶುರು. ಇವು ಮಾಡಿದ್ರೆ ಲಾಭ ಕೈ ತಪ್ಪುತ್ತೆ. ಸ್ನೇಹಿತರೆ, ರೇಷ್ಮೆ ಕೃಷಿ ಒಂದು ಬಿಸ್ನೆಸ್ ಅಲ್ಲ, ಭವಿಷ್ಯ ಭದ್ರತೆ. ನೀವು ಇಂದು ಶುರು ಮಾಡಿದ್ರೆ ನಾಳೆ ನಿಮ್ಮ ಮಕ್ಕಳು ಹೆಮ್ಮೆ ಪಡ್ತಾರೆ. ಈ ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ರೈತರಿಗೆ ಶೇರ್ ಮಾಡಿ. ಇನ್ನೂ ಇಂತಹ ಬಿಸ್ನೆಸ್ ವಿಡಿಯೋಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.